ನಾನು ನಿಮ್ಗೆ ಇವತ್ತೊಂದು ಗ್ರ್ಯಾಂಡಾಗಿ ಸೂಜಿಯಿಂದನೇ ಯಾವ ರೀತಿ ಕುಚ್ಚು ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಲೈಟ್ ಕಲರ್ ಪಿಂಕು ಮತ್ತು ಬ್ಲೂ ಸ್ಯಾರಿ ಇದೆ. ನಾನು ಎರಡು ಕಲರ್ ದಾರನ ತೊಗೊಂಡು ನಾನು ಕುಚ್ಚು ಕಟ್ತಿದ್ದೀನಿ ನೋಡಿ. ನಾನು ಸ್ಟಾರ್ಟಿಂಗು 60 ಎಳೆ ದಾರನ ಡಬಲ್ ಮಾಡಿ ಈ ಥರ ನೋಡಿ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ. ನಾನು ಸ್ಯಾರಿ ಕಲರು ಮತ್ತು ಪಲ್ಲು ಕಲರ್ನ ಎರಡು ಹಾಕ್ಕೊಂಡಿದ್ದೀನಿ. ಮತ್ತು ಜರಿ ಥ್ರೆಡನ್ನು ಈ ಥರ ಸ್ಮಾಲ್ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ. ನಾವು ಸ್ಟಾರ್ಟಿಂಗು ಈ ಥರ ನಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿ ಇಟ್ಕೋಬೇಕು. ನಾನು 3 ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕಾಣಿಸ್ತಿರ್ಬೋದು ನೋಡಿ, ಈ ಥರ ಮಾರ್ಕರಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗು ನಾವು ನೀಡಲ್ನ ಕೆಳಗಡೆಯಿಂದ ತಂದು ನೋಡಿ ಈ ಥರ ಎಳ್ಕೋಬೇಕು. ನಾವು 6 ಸೆಂಟಿಮೀಟರಷ್ಟು ನಾವು ಲೆಂತ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಡಿಸೈನ್ಗೆ ನೋಡಿ. ನಾವು ನೀಡಲ್ಗೆ ಹಾಕ್ಕೊಂಡಿದ್ವಲ್ಲ ದಾರ, ಇದು ಜರಿ ಥ್ರೆಡ್ನ, ಅದನ್ನು ಕೆಳಗಡೆಯಿಂದ ಮೇಲ್ಗಡೆಗೆ ತೊಗೊಂಡು ಬರಬೇಕು. ತೊಗೊಂಡು ಬಂದು ನೋಡಿ ಈ ಥರ ಕೆಳಗಡೆಯಿಂದ ನೀಡಲ್ ಹಾಕಿ ನೀಡಲ್ಗೆ ಒಂದು ಸಲ ರೌಂಡಾಗಿ ಹಾಕ್ಕೋಬೇಕು. ಇವಾಗ ಲಾಕ್ ಆಯಿತು. ಮತ್ತು ಅದೇ ರೀತಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ. ಕೆಳಗಡೆಯಿಂದ ಬಂದು ಈ ಥರ ಲಾಕ್ ಮಾಡಬೇಕು. ಮತ್ತೆ ಒಂದು ರೌಂಡು ಲಾಕ್ ಮಾಡಬೇಕು. ಇವಾಗ ದಾರನ ಕೆಳಗಡೆ ಬರೋ ಥರ ಎಳೆದಿಟ್ಕೋಬೇಕು ನೋಡಿ. ಇದು ಸೂಜಿಲಿ ಇದೆಯಲ್ಲ ಥ್ರೆಡ್ಡು, ಅದನ್ನು ಮತ್ತೆ ಈ ಥರ ಓಪನ್ ಮಾಡಿ ಇಲ್ಲಿ ಓಪನ್ ಮಾಡಿ ನೋಡಿ. ಮಧ್ಯ ನಾವು ಇಲ್ಲಿಗೆ ಗ್ಲೂ ಹಾಕೋಬೇಕು. ಗ್ಲೂ ಹಾಕ್ಕೊಂಡು ನಿಮ್ಗೆ ಯಾವ ಬೀಡಾದರೂ ಸರಿ ಈ ಥರ ಸ್ಮಾಲ್ ಬೀಡನ್ನ ತೊಗೊಂಡು ಅಲ್ಲಿ ಇಟ್ಕೋಬೇಕು. ಮತ್ತು ಇದನ್ನು ಕ್ಲೋಸ್ ಮಾಡಿ ನೀಡಲ್ಲು ತಗೊಂಡು ದಾರನ ಕೆಳಗಡೆ ಇದೆಯಲ್ಲ ಅದು ಹಾಗೆ ಇರಲಿ, ಸರಿಗೆ ಮಾಡ್ಕೋಬೇಕು ನೀಟಾಗಿ ಬರೋ ಥರ. ಇವಾಗ ನೀಡಲ್ಲಿಂದ ಮೇಲ್ಗಡೆ ತಗೋಬೇಕು. ಮತ್ತು ನಾವು ಮೇಲ್ಗಡೆ ಮಾಡಿದ್ವಲ್ಲ ಅದೇ ರೀತಿ ಈ ಥರ ಲಾಕ್ ಮಾಡ್ಕೋಬೇಕು ಮಾಡಿ. ಮತ್ತು ನೋಡಿ ಈ ಥರ ಲಾಕ್ ಮಾಡ್ಕೊಂಬಿಡಿ. ನಾವು ಕುಚ್ಚು ಕಟ್ಟೋ ಥರನೇ ಲಾಕ್ ಮಾಡಿ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಕೆಳಗಡೆಗೆ ದಾರ ಬರೋ ಥರ ಮಾಡ್ಕೋಬೇಕು. ಮತ್ತು ಅದೇ ರೀತಿ ನಾವು ದಾರ ಮೇಲ್ ಮಾಡಿ ಮತ್ತು ಗ್ಲೂನ ಹಾಕಿ ಅಲ್ಲೇ ಗ್ಲೂ ಹಾಕಬೇಕು. ಗ್ಲೂ ಹಾಕಿ ಒಂದು ಬೀಡನ್ನ ಅಲ್ಲಿಟ್ಟು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ನೋಡಿ ಈ ಥರ ಸ್ಟ್ರೈಟಾಗಿ ಬರೋ ಥರ ಮಾಡ್ಕೊಳ್ಳಿ ನೋಡಿ. ಇದು ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ದಾರ, ಅದನ್ನು ಮತ್ತೆ ಮೇಲ್ಗಡೆ ತಂದು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ಒಂದು ರೌಂಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಒಂದು ಸಲ ಲಾಕ್ ಮಾಡಬೇಕು. ಇದೇ ರೀತಿ ನಾವು ಕುಚ್ಚನ್ನ ಈ ರೀತಿಯೂ ಕಟ್ಕೋಬೋದು. ಲಾಕ್ ಆದಮೇಲೆ ನೋಡಿ ಕೆಳಗಡೆಯಿಂದ ಒಂದು ಸಲ ಸೂಜಿನ ಮೇಲ್ಗಡೆ ತಂದು ಮತ್ತು ಪಕ್ಕದಲ್ಲಿ ಒಂದು ಸಲ ನೋಡಿ ಈ ಥರ ಮಧ್ಯೆ ಬರೋ ಥರ ಸೂಜಿನ ಎಳ್ಕೋಬೇಕು. ಈ ರೀತಿ ನಾವು ಕುಚ್ಚು ಕಟ್ಟೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇವಾಗ ನಾವು ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಉದ್ದನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಬೇಕಂದರೆ ಲಾಸ್ಟಲ್ಲಿ ಎರಡೂ ಸೇರಿಸಿ ನಾವು ಕುಚ್ಚು ಕಟ್ಕೊತೀವಿ, ಆವಾಗ ಬೇಕಂದರೆ ಲಾಸ್ಟಲ್ಲಿ ಕಟ್ ಮಾಡ್ಬೋದು. ಮತ್ತು ನೋಡಿ ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಬರುತ್ತೆ ಗ್ಯಾಪ್ ಕೊಟ್ಟಿದ್ದೀವಲ್ವ, ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಹೋಗಿ ಮತ್ತು ಇದೇ ರೀತಿ ನಾವು ಕುಚ್ಚನ್ನ ರೆಡಿ ಮಾಡ್ಕೋಬೇಕು.
ಒಂದು ಸಲ ಮಾಡಿಕೊಂಡ್ರೆ ಸಾಕು. ನೋಡಿ ಲೆಂತ್ ಬೇಕಂದರೆ ನೋಡಿಕೊಂಡು ಮಾಡ್ಕೊಳ್ಳಿ. ನಿಮಗೆ ಒಂದು ಸಲ ಮಾಡಿದ್ಮೇಲೆ ಎಷ್ಟು ಲೆಂತ್ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಕೆಳಗಡೆಯಿಂದ ನೀಡಲ್ ಹಾಕಿ ಇದನ್ನು ಹಿಂದ್ಗಡೆ ಇಟ್ಕೋಬೇಕು. ಟೈಟಾಗಿ ಇಟ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. ಇವಾಗ ಟೈಟಾಗಿ ಇಳ್ಕೋಬೇಕು. ಟೈಟಾಗಿ ಇಳ್ಕೊಂಡು ಮತ್ತೆ ನೀಡಲ್ ಅಲ್ಲಿಂದನೇ ತೊಗೊಬಂದು ಕೆಳಗಡೆಯಿಂದ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೊಂದು ಸಲ ಮಾಡ್ಕೊಳ್ಳೋಣ ಅದೇ ರೀತಿ. ಇವಾಗ ಕೆಳಗಡೆಗೆ ದಾರ ಬರೋ ಥರ ಎಳ್ಕೋಬೇಕು ನಾವು. ಕೆಳಗಡೆಗೆ ದಾರ ಬರೋ ಥರ ಎಳ್ಕೊಂಡು ನೋಡಿ, ಇದು ನೀಡಲಲ್ಲಿತ್ತಲ್ಲ ದಾರ, ಅದನ್ನು ಸಪ್ರೇಟ್ ಈ ಥರ ತಕ್ಕೊಳ್ಳಿ. ಇವಾಗ ಇಲ್ಲಿ ಗ್ಲೂ ಹಾಕ್ಕೊಳ್ಳೋಣ. ಗ್ಲೂ ಹಾಕಿ ನಾವಿಲ್ಲೊಂದು ಬೀಡನ್ನ ಇಟ್ಟು ಅದನ್ನು ಕವರ್ ಮಾಡೋಣ. ಕ್ಲೋಸ್ ಮಾಡಿ ನೀಟಾಗಿ ಮಾಡಿಕೊಂಡು ಇವಾಗ ನೀಡಲ್ಲಿ ದಾರ ಇತ್ತಲ್ಲ ಸೂಜಿಲಿ, ಆ ಸೂಜಿನ ತಂದು ಮತ್ತೆ ಮೇಲ್ಗಡೆಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡಿಕೊಂಡು ದಾರನ ಬ್ಯಾಕ್ ಸೈಡ್ ಬರೋ ಥರ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಇನ್ನೊಂದು ಬೀಡನ್ನ ನಾವು ಮಧ್ಯೆ ಇಟ್ಟು ಮತ್ತೆ ಕುಚ್ಚು ಕಟ್ಕೋಬೇಕು. ನೋಡಿ ಈ ಥರ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಆದಮೇಲೆ ನಾವು ಸೂಜಿನ ಕೆಳಗಡೆಯಿಂದ ತಂದು ಮೇಲ್ಗಡೆಗೆ ಮತ್ತೆ ಲಾಕ್ ಮಾಡಿ ಟೈಟಾಗಿ ಎಳ್ಕೋಬೇಕು. ಮತ್ತು ಅದೇ ರೀತಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತೊಂದು ಸಲ ಲಾಕ್ ಮಾಡೋಣ. ನಾವು 3 ಟೈಮ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಈ ಥರ ಬರುತ್ತೆ ಕುಚ್ಚು. ಬರೀ ಹೀಗೇನೋ ನಾವು ಬಿಡ್ಬೋದು. ಅದಕ್ಕೆ ಸ್ವಲ್ಪ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೋದು ಲಾಸ್ಟ್ ಎಂಡಲ್ಲಿ. ನೋಡಿ ಇವಾಗ ಇದನ್ನು ಯಾವುದು ಕಟ್ ಮಾಡಬೇಡಿ, ಹಾಗೆ ಇರಲಿ ದಾರ. ನೋಡಿ ಇವಾಗ ಎರಡೂ ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ, ಬೆಂಡಾಗೋ ಥರ ಮಾಡಿಕೊಂಡು ಇದನ್ನ ಎರಡನ್ನೂ ಸೇರಿಸಿ ನಾವು ಇವಾಗ ದಾರದಿಂದ ಲಾಕ್ ಮಾಡ್ಕೋಬೇಕು. ನೋಡಿ ಕುಚ್ಚು ಕಟ್ಕೋಬೇಕು. ನಾವು ಇಲ್ಲಿ ದಾರ ಇದೆಯಲ್ಲ ಬ್ಯಾಕ್ ಸೈಡಲ್ಲಿ, ಮತ್ತೆ ನೋಡಿ ಮಧ್ಯ ತಗೊಂಡು ಬಂದು ನೀವು ಬಿಚ್ಚಿಬಿಡ್ಬೇಕಂದ್ರೆ ಅಲ್ಲಿ ಕಟ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿಗೆ ಲಾಕ್ ಮಾಡಿ ಮತ್ತೆ ಕಟ್ಕೋಬೋದು. ನಾನು ಇದೇ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ಈ ಥರ ತೋರಿಸ್ತಿದ್ದೀನಿ. ನೋಡಿ ಈ ಥರ ಕುಚ್ಚು ಕಟ್ಕೋಬೇಕು. ನೋಡಿ ಎರಡೂ ಪಕ್ಕ ಪಕ್ಕ ಮಾಡಿ ಈ ಥರ ನಾವು ಕುಚ್ಚು ಕಟ್ಕೋಬೇಕು. ನೀವು ಯಾವ ರೀತಿನಾದರೂ ಲಾಸ್ಟಲ್ಲಿ ಕಟ್ಕೊಳ್ಳಿ. ನಾನು ಮಾಮೂಲಿ ಕುಚ್ಚು ನಾನು ಇದೇ ಥರ ಕಟ್ಟೋದು ಯಾವಾಗೂ, ಹಾಗಾಗಿ ನಾನು ಈ ಥರನೇ ಮಾಡ್ತಿದ್ದೀನಿ. ನೋಡಿ ಇವಾಗ ಕೆಳಗಡೆಯಿಂದ ಮಧ್ಯೆಯಿಂದ ಹೋಗಿ ಕೆಳಗಡೆ ತೊಗೊಂಡು ಬರಬೇಕು ದಾರನ. ನೋಡಿ ಇವಾಗ ನಾವು ಬೇಕಂದರೆ ಯಾವ ರೀತಿ ಬೇಕು ಆವಾಗ ಆ ರೀತಿ ನಾವು ನೀಟಾಗಿ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಬರುತ್ತೆ. ಇವಾಗ ನಮಗೆ ಲೆಂತು ಎಷ್ಟು ಬೇಕು ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ ಕುಚ್ಚು. ಈ ಥರನಾದರೂ ಬಿಡ್ಬೋದು. ನಾವಿಲ್ಲೊಂದು ಬೀಡಿಟ್ಟು ಅದಕ್ಕೂ ನಾವು ಸ್ಟಿಚ್ ಮಾಡಿ ಇನ್ನೊಂಥರ ಫ್ಲವರ್ ಥರ ಚೆನ್ನಾಗಿ ಕಾಣಿಸುತ್ತೆ, ಹಾಗೂ ಮಾಡ್ಬೋದು. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ನಾನು 2 ಕಲರ್ಸಲ್ಲೂ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಹೀಗೆ ಆದರೂ ಬಿಡ್ಬೋದು. ನಾನು ಹೇಳ್ದಂಗೆ ಇಲ್ಲಿ ಒಂದು ಬೀಡಿಟ್ಟು ಫ್ಲವರ್ ಬೀಡನ್ನ ನೀಡಲಿಂದ ಹಾಕಿ ಸ್ಟಿಚ್ ಮಾಡ್ಬೋದು. ಅದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ ಈ ಥರ ಕುಚ್ಚುಗಳು ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ತುಂಬ ಚೆನ್ನಾಗಿರುತ್ತೆ. ಲೆಂತಿಯಾಗಿರುತ್ತಲ್ಲ, ಲೆಂತಿಯಾಗಿ ಕೇಳೋ ಅಂಥವ್ರಿಗೆ ನಾವು ಈ ಡಿಸೈನ್ ಮಾಡಿಕೊಡ್ಬೋದು.
ಮತ್ತು ಕ್ರೋಶ ಬರದೇ ಇರೋರು ಕೂಡ ನಾವು ಈ ಡಿಸೈನ್ನ ಮಾಡ್ಬೋದು. ನಾನು ನೆಕ್ಸ್ಟು ಬೀಡ್ ಆಗಿದೆ ನೋಡಿ, ಈ ಥರ ಬಂದಿದೆ. ನಾನು ಇದಕ್ಕೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾವು ನೋಡಿ ಇಲ್ಲಿ ಈ ಥರ ಸೂಜಿ ನೀಡಲ್ಗೆ ಸ್ಟಿಚ್ಚಿಂಗ್ ಥ್ರೆಡ್ನ ಈ ಥರ ಹಾಕಿಟ್ಕೋಬೇಕು. ನಾನು 4 ಎಳೆ ಸ್ಟಿಚ್ಚಿಂಗ್ ಥ್ರೆಡ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಗೋಲ್ಡ್ ಕಲರೇ ಹಾಕೋದ್ರಿಂದ ಇಲ್ಲೂ ಗೋಲ್ಡ್ ಇರುತ್ತಲ್ಲ, ಹಾಗಾಗಿ ದಾರ ಕಾಣಿಸೋದಿಲ್ಲ ಗೋಲ್ಡ್ ಆಗಿರೋದ್ರಿಂದ. ನಾನು ಎಡ್ಜಲ್ಲಿ ನೋಡಿ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ ನೋಡಿ. ಬ್ಯಾಕ್ ಸೈಡಿಂದ ಹೋಗಿ ಫ್ರಂಟ್ಗೆ ಸೂಜಿ ತಗೊಂಡು ಇವಾಗ ಒಂದು ಫ್ಲವರ್ನ ಆ್ಯಡ್ ಮಾಡಬೇಕು. ಇದ್ರ ಜೊತೆಗೆ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು. ಸ್ಮಾಲ್ ಬೀಡ್ ಹಾಕಿ ನೋಡಿ, ಇಲ್ಲಿ ಈ ಬೀಡ್ ಬಿಟ್ಟು ಪಕ್ಕದಲ್ಲಿ ಹೋಗಿ ಕೆಳಗಡೆ ದಾರನ ಬರೋ ಥರ ಎಳ್ಕೊಬೇಕು. ಸರಿಗೆ ಮಾಡ್ಕೊಳ್ಳಿ, ನೀಟಾಗಿ ಟೈಟಾಗಿ ಕೂತ್ಕೊಳ್ಳೋ ಥರ ಎಳೆದಿಟ್ಕೊಳ್ಳಿ. ಈ ಥರ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ಕೆಳಗಡೆಯಿಂದ ತೊಗೊಂಡು ಬಂದು ಮೇಲ್ಗಡೆ ಎಳ್ಕೊಳ್ಳಿ. ಮತ್ತು ಬೀಡಲ್ಲಿ ಹೋಗಿ ಬೀಡ್ ಪಕ್ಕ ಹೋಗಿ ಮತ್ತೆ ನೀಡಲ್ನ ಕೆಳಗಡೆ ಮಾಡ್ಕೊಳ್ಳಿ. ಈ ಥರ ಕೆಳಗಡೆ ಮಾಡಿ ನೋಡಿ, ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಬಿಡಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಲಾಕ್ ಮಾಡ್ತೀನಿ ನಾನು. ಲಾಕ್ ಮಾಡಾದಮೇಲೆ ನೀಡನ್ನ ಕುಚ್ಚು ಮಧ್ಯೆ ಬರೋ ಥರ ಎಳ್ಕೊಳ್ಳಿ. ಇವಾಗ ದಾರನ ಕಟ್ ಮಾಡಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಂಬಿಡಿ ನೋಡಿ. ಈ ಥರ ಕಾಣಿಸುತ್ತೆ ಕುಚ್ಚು ನೋಡಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದೇ ರೀತಿ ಎಲ್ಲ ಕುಚ್ಚು ಹಾಕೋಬೇಕು. ಎಲ್ಲ ಕುಚ್ಚು ಬೀಡನ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಫುಲ್ಲು ಕಂಪ್ಲೀಟ್ ನೋಡಿ. ನಾನು ಎಲ್ಲದಕ್ಕೂ ಹಾಕಿ ಎಲ್ಲದಕ್ಕೂ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಈ ಥರ ಫ್ಲವರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಿದೆ ನೀವೇ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಲುಕ್ಕಾಗಿ ಕಾಣಿಸುತ್ತೆ ಈ ಡಿಸೈನು. ಮತ್ತು ನಾವು ಈ ಡಿಸೈನ್ನ ಕಾಟನ್ ಸೀರೆಗೂ ನಾವು ಹಾಕೋಬೋದು. ದೂರ ದೂರ ಮಾಡಿಕೊಂಡು ಹಾಕೋಬೋದು. ಇಷ್ಟತ್ರ ಬೇಡ, ಒಂದು ಸ್ಕಿಪ್ ಮಾಡಿ ದೂರ ಹಾಕೋಬೋದು. ಇಲ್ಲಾಂದರೆ ಒಂದು 2-3 ಆದ್ರೂ ನಾವು ಹಾಕ್ಕೊಂಡೋದ್ರೆ ಇದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನೋಡಿ. ಡಿಸೈನ್ಗೆ 600 to 700 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.